ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೈಸೂರಿನಲ್ಲಿ ಬಂದಿರುವಂತಹ ಜಾಗ ಬಹಳ ಪವಿತ್ರವಾದಂತಹ ಜಾಗ. ನಾವು ಇವತ್ತು ಚಾಮುಂಡಿ ಬೆಟ್ಟದ ತಪ್ಪಲಿನ ಕೆಳಗೆ ನೆಲೆಯಾಗಿರುವಂತಹ ಪಿಂಜರಾಪೋಲಿಗೆ ಬಂದಿದ್ದೀವಿ. ಪಿಂಜರಾಪೋಲ್ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಅನಾಥ ಹಸುಗಳಿಗೆ ಇಲ್ಲಿ ನೆಲೆಯನ್ನ ಕೊಟ್ಟಿದ್ದಾರೆ. ದಾರಿಯಲ್ಲಿ ಸಿಗುವಂತಹ ಅಸಹಾಯಕವಾಗಿರುವಂತಹ ಹಸುಗಳಿಗೆ ಇಲ್ಲಿ ನೆಲೆಯನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನನ್ನ ಹಿಂಭಾಗದಲ್ಲಿ ಸಹ ಸಾವಿರಾರು ಹಸುಗಳಿದೆ. ಹಾಗೆ ಒಳಗಡೆ ಸಹ ತುಂಬಾ ಹಸುಗಳು ಇದ್ದಾವೆ. ನಾವು ಒಳಗಡೆ ಹೋಗಿ ಪಿಂಜರಾಪೋಲ್ನ ವ್ಯವಸ್ಥೆಗಳು ಹೇಗಿದೆ ಅಂತ ನಾವು ನೋಡೋಣ, ಬನ್ನಿ. ಪಿಂಜರಾಪೋಲ್ ಎಂದರೆ ಭಾರತದ, ವಿಶೇಷವಾಗಿ ಕರ್ನಾಟಕದ ಸಂಪ್ರದಾಯ ಪದ್ಧತಿಯಲ್ಲಿ ಪ್ರಾಣಿ ರಕ್ಷಣೆ ಎಂದರ್ಥ. ವಿಶೇಷವಾಗಿ ಇದು ಹಸುಗಳಿಗೆ ಅನ್ವಯಿಸುತ್ತದೆ. ಇವು ಸಾಮಾನ್ಯವಾಗಿ ದಾನಶೀಲ ಸಂಸ್ಥೆಗಳಿಂದ ನಡೆಯಲ್ಪಡುವ ಪ್ರಾಣಿ ಶೇಖರಣಾ ಕೇಂದ್ರಗಳಾಗಿರುತ್ತವೆ. ವಯಸ್ಸಾದ, ಗಾಯಗೊಂಡ, ತ್ಯಜಿತ ಅಥವಾ ಬೀದಿಯ ಪ್ರಾಣಿಗಳಿಗೆ ಆಶ್ರಯ ಮತ್ತು ಪರಿರಕ್ಷಣೆ ನೀಡುವುದೇ ಇವುಗಳ ಉದ್ದೇಶ. ಜೈನ ಧರ್ಮ ಮತ್ತು ಹಿಂದೂ ಧರ್ಮಗಳಿಂದ ಪ್ರೇರಿತವಾಗಿರುವಂತಹ ಸಹಾನುಭೂತಿ ಮತ್ತು ಅಹಿಂಸೆಯ ಮೌಲ್ಯಗಳಲ್ಲಿ ಈ ಪಿಂಜರಾಪೋಲ್ಗಳು ಆಧಾರಿತವಾಗಿವೆ. ಕನ್ನಡದಲ್ಲಿ ಪಿಂಜರಾಪೋಲ್ ಅನ್ನು ಗೋಶಾಲೆ ಅಥವಾ ಪ್ರಾಣಿ ಕಲ್ಯಾಣ ಕೇಂದ್ರ ಎಂದು ಕರೆಯಬಹುದು. ಇವು ಪ್ರಾಣಿಗಳ ಒಳಿತಿಗಾಗಿ ಆಹಾರ, ವೈದ್ಯಕೀಯ ಸೇವೆ ಮತ್ತು ಸುರಕ್ಷಿತ ಪರಿಸರವನ್ನು ಒದಗಿಸುತ್ತವೆ. ಪ್ರಾಣಿಗಳ ಪ್ರತಿ ಗೌರವವನ್ನು ಪ್ರತಿನಿಧಿಸುವ ಈ ಕೇಂದ್ರಗಳು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿವೆ. ಮೈಸೂರು ಪಿಂಜರಾಪೋಲ್ ಸೊಸೈಟಿಯು 1938ರಲ್ಲಿ ಮೈಸೂರು ರಾಜ್ಯದ ಹಿಂದಿನ ರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಆಶ್ರಯದಲ್ಲಿ ಸ್ಥಾಪಿತವಾಗಿದ್ದು, ಹಸುಗಳಿಗೆ ಸಮರ್ಪಿತ ಪ್ರಾಣಿ ಕಲ್ಯಾಣ ಸಂಸ್ಥೆಯಾಗಿದೆ. ಮಹಾರಾಜರು ಈ ಶ್ರೇಷ್ಠ ಕಾರ್ಯಕ್ಕಾಗಿ ದಾನವಾಗಿ 60 ಎಕರೆ ಜಮೀನನ್ನು ನೀಡಿದರು. ಈ ಜಾಗದಲ್ಲಿ ಅನಾಥ ಪ್ರಾಣಿಗಳಿಗೆ ಆಶ್ರಯ, ಸ್ವಚ್ಛ ಕುಡಿಯುವ ನೀರು, ಪೋಷಕಾಹಾರ, ವೈದ್ಯಕೀಯ ಆರೈಕೆ ಮತ್ತು ಆರೋಗ್ಯಕರ ಜೀವನದ ಪರಿಸರವನ್ನು ಒದಗಿಸಲು ಸೊಸೈಟಿಯ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಲಾಯಿತು. ಕಾಲಕ್ರಮೇಣ ಪಿಂಜರಾಪೋಲ್ ಸೊಸೈಟಿ ಹಸು ಕರುಗಳ ಸಾಗಣೆ ಮತ್ತು ಹತ್ಯೆ ತಡೆಯಲು ತನ್ನ ಕಾರ್ಯಗಳನ್ನು ವ್ಯಾಪಿಸಿತು. ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಕರ್ನಾಟಕ, ಕೇರಳ ಗಡಿಗಳಲ್ಲಿ ಈ ಸಾಗಾಣಿಕೆ ನಡೆಯುತ್ತಿತ್ತು. ಈ ರೀತಿಯ ಪ್ರಾಣಿಗಳನ್ನು ರಕ್ಷಿಸಿ ಉದ್ಬೂರಿನ ತಮ್ಮ ಕೇಂದ್ರಗಳಲ್ಲಿ ಅವುಗಳಿಗೆ ಸುರಕ್ಷಿತ ಆಶ್ರಯ ಒದಗಿಸುವ ಮೂಲಕ ಪ್ರಸ್ತುತ ಸೊಸೈಟಿ 3600ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ಆಶ್ರಯ ನೀಡಿದೆ. ಅವುಗಳಿಗೆ ಮುಕ್ತ ಹಾಗೂ ಭಯರಹಿತ ಜೀವನದ ಅನುಭವವನ್ನು ನೀಡ್ತಾ ಇದೆ. ಮೈಸೂರು ಪಿಂಜರಾಪೋಲ್ ಸೊಸೈಟಿಯ ಮಿಷನ್ ಪ್ರಾಣಿ ಕ್ರೌರ್ಯವನ್ನು ತಡೆಗಟ್ಟುವುದು ಮತ್ತು ಪ್ರಾಣಿ ಹಕ್ಕುಗಳನ್ನು ರಕ್ಷಿಸುವುದು. ಇವರು ಪ್ರಾಣಿಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಶಿಕ್ಷಣ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಾಣಿಗಳ ಬಗ್ಗೆ ಗೌರವ ಮತ್ತು ಮಾನವೀಯತೆ ಹೆಚ್ಚಿಸಲು ಹಲವು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಸಂಸ್ಥೆಯ ಕಾರ್ಯಗಳನ್ನು ದಾನಿಗಳು, ಪ್ರಾಣಿ ಪ್ರೇಮಿಗಳು ಮತ್ತು ಸರ್ಕಾರದ ಕೆಲವು ಸಂಸ್ಥೆಗಳು ಬೆಂಬಲಿಸುತ್ತಿವೆ. ಸೊಸೈಟಿ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಗಳಾದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೂಲಕ ಸಮುದಾಯದೊಂದಿಗೆ ಸಂಪರ್ಕದಲ್ಲಿರುತ್ತೆ. ಅಲ್ಲಿ ಅವರು ತಮ್ಮ ನವೀಕರಣಗಳನ್ನು ಹಂಚಿಕೊಳ್ತಾರೆ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಗೆ ಪ್ರೋತ್ಸಾಹ ನೀಡ್ತಾರೆ. ಹಾಗೆಯೇ ಇಲ್ಲಿ ಈ ಹಸುಗಳನ್ನು ನೋಡಿಕೊಳ್ಳುವ ಕುಟುಂಬಗಳಿಗೂ ವಸತಿ ವ್ಯವಸ್ಥೆಯನ್ನು ಸಹ ಮಾಡಿಕೊಡಲಾಗಿದೆ. ಮೈಸೂರಿನ ತಾಯಿ ಚಾಮುಂಡೇಶ್ವರಿ ತಪ್ಪಲಿನಲ್ಲಿ ನೆಲೆಯಾಗಿರುವಂತಹ ಈ ಪಿಂಜರಾಪೋಲ್ ಎನ್ನುವ ಸ್ಥಳದಲ್ಲಿ ಇಂತಹ
ನೂರಾರು ಹಸುಗಳಿಗೆ ಮನೆ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಕೆಲವು ದಾನಿಗಳು ಬಂದು ಸಹಾಯ ಮಾಡೋ ಪದ್ಧತಿ ಕೂಡ ಇದೆ. ನಾವು ಅಂದ್ಕೊಂಡಿರುವಂಥ ಇಂಥ ಹಸುಗಳಿಗೆ ಇಂಥ ಸ್ಥಿತಿಯನ್ನು ತಂದು ಈ ರೀತಿಯಾಗಿ ಇವುಗಳು ಜಾಗ ಕೊಟ್ಟು ಇಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆಗಳನ್ನು ಹೇಳಬೇಕು. ಇಂತಹ ಸಾವಿರಾರು ಮುಗ್ಧ ಹಸುಗಳನ್ನು ಇಲ್ಲಿ ಸಾಕ್ತಾ ಇರೋದು, ಇಲ್ಲಿ ಇವುಗಳಿಗೆ ನೆಲೆ ಸಿಕ್ಕಿರೋದು ನಿಜವಾಗ್ಲೂ ಚಾಮುಂಡೇಶ್ವರಿಯ ಆಶೀರ್ವಾದ ಅಂತಲೇ ಹೇಳ್ಬೋದು.